ಹಾಸನ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಕೊಡಬೇಕು ಅಂತ ಪ್ರೀತಮ್ ಗೌಡ ಹೇಳಿದ್ರಲ್ಲ, ಈಗ ಸಂಸದ ಪ್ರಜ್ವಲ್ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ. ಯಾರೋ ಒಬ್ರು ಅಂದ್ಬಿಟ್ರೆ ಅವೆಲ್ಲ ಜಾರಿಗೆ ಬರಲ್ಲ. ಹಾಸನದ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹಿರಿಯರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಖಂಡಿತ ಸಿಹಿ ಸುದ್ದಿ ಸಿಗುತ್ತೆ. ಅಂದರೆ ಅವರ ಅರ್ಥ ಹಾಸನ ನಮಗೆ ಬರುತ್ತೆ, ನಾನೇ ಸ್ಪರ್ಧಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿರ್ತಕ್ಕಂಥದ್ದು. ಹೇಳೋರು ಹೇಳ್ತಾರೆ, 108 ಮಾತುಗಳು ಹೇಳ್ತಾರೆ. ಬಟ್ ಅದಕ್ಕೆಲ್ಲ ಬೆಲೆ ಇರಲ್ಲ. ಯಾರು ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್. ನಾವೆಲ್ಲರೂ ಕುಳಿತು ಇವತ್ತು ನಮ್ಮ ನಾಯಕರುಗಳು ಭೇಟಿ ಆಗೋಂಥದ್ದಿರ್ಬೋದು. ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಏನು ಅವತ್ತು ದೊಡ್ಡವರು ಬಂದು ಚಾಲನೆ ಕೊಟ್ಟಿದ್ದಾರೆ, ಅದರ ಮುಖಾಂತರ ಎಲ್ಲ ನಮ್ಮ ಮಿತ್ರ ಪಕ್ಷವ್ರನ್ನ ಸಂಪರ್ಕಿಸಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಅಂಥ ಕೆಲಸ ಇರ್ಬೋದು. ಇಲ್ಲ ನಮ್ಮ ಪಕ್ಷದ ನಾಯಕರುಗಳ್ನೂ ಭೇಟಿ ಮಾಡಿ ಅವ್ರನ್ನೂ ಕೂಡ ಒಂದು ಆತ್ಮಸ್ಥೈರ್ಯ ತುಂಬ ಅಂತ ಕೆಲಸ ಮಾಡೋ ಅಂಥದ್ದು ಇರ್ಬೋದು. ಇವೆಲ್ಲ ನಿಟ್ಟಾಗಿ ಮಾಡ್ತಾಯಿದ್ದೀವಿ. ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆಗಳಿದ್ದಾವೆ, ಚೆನ್ನಾಗಿ ನಡೀತಾ ಇದೆ. ಎಲೆಕ್ಷನ್ ಕ್ಯಾನ್ವಸ್ಸು ಭಾಳ ಚೆನ್ನಾಗಿ ನಡೆಯೋಂಥ ಕೆಲಸ ಆಗ್ತಾಯಿದೆ ಸರ್. ಮೈತ್ರಿ ಸೀಟ್ ಹಂಚಿಕೆ ಬಂದು ದೊಡ್ಡವರು ಮತ್ತು ಕುಮಾರಣ್ಣ ತೀರ್ಮಾನ ಮಾಡ್ತಾರೆ ಈ ಕಡೆಯಿಂದ. ಆ ಕಡೆಯಿಂದ ಅವ್ರ ಕಡೆಯಿಂದ ಅಮಿತ್ ಶಾ ಅವರಿದ್ದಾರೆ, ನರೇಂದ್ರ ಮೋದಿಜಿ ಅವರಿದ್ದಾರೆ, ಹಾಗೂ ನಡ್ಡಾ ಅವರಿದ್ದಾರೆ, ವಿಜೇಂದ್ರ ಅಣ್ಣವರಿದ್ದಾರೆ, ಯಡಿಯೂರಪ್ಪ